ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುದೊಡ್ಡ ಆರೋಪ ಬರೋದೇನು ಅಂತಂದ್ರೆ ಇವರು ಮುಸ್ಲಿಮರ ಓಲೈಕೆಯನ್ನ ಮಾಡ್ತಾರೆ ಅಂತ ಹೇಳಿ. ಈಗ ಅದಕ್ಕೆ ತಕ್ಕಂತೆಯೇ ಕಾಂಗ್ರೆಸ್ ಹೆಜ್ಜೆಯನ್ನ ಹಾಕುತ್ತಾ ಅಥವಾ ಹೌದು ಅನ್ನುವಂಥದ್ದನ್ನ ಮೆಸೇಜ್ ಅನ್ನ ಪಾಸ್ ಮಾಡುತ್ತಾ ಗೊತ್ತಿಲ್ಲ ನನಗೆ. ರಾಜ್ಯದ ಮುಸ್ಲಿಮರ ಓಲೈಕೆಗೆ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಅವರ ಕಾರ್ಯದಲ್ಲೇ ತೋರಿಸ್ತಾ ಇದ್ದಾರಂತ. ಈಗಿರುವಂಥ ಮೀಸಲಾತಿಯನ್ನ 15% ಹೆಚ್ಚಳ ಮಾಡಿದ್ದಾರೆ. ಹಿಂದೆ 10 ಇತ್ತು. ವಸತಿ ಮೀಸಲಾತಿಯನ್ನ ಸಮರ್ಥಿಸಿಕೊಂಡಿದೆ ಈಗ ಸರ್ಕಾರ. ಅಲ್ಪಸಂಖ್ಯಾತರು ಅಂದ್ರೆ ಕ್ರೈಸ್ತರು, ಜೈನರು ಕೂಡ ಬರ್ತಾರೆ. ಆದರೆ ಇದರಲ್ಲಿ ಯಾರು ಬಹುಸಂಖ್ಯಾತರು ಅನ್ನೋದು ಇಂಪಾರ್ಟೆಂಟ್. ಅಲ್ಪಸಂಖ್ಯಾತರಲ್ಲಿ ನಿಯಮಾವಳಿಗೆ ತಿದ್ದುಪಡಿ ಅಗತ್ಯತೆ ಇಲ್ಲ, ಆದೇಶ ಸಾಕಂತೂ ಸರ್ಕಾರ ಹೇಳಿದೆ. ಬಟ್ ನನಗಿರುವಂಥ ವಾದ, ನೀವು SC/ST ಯಲ್ಲಿ ಒಳ ಮೀಸಲಾತಿಯನ್ನು ತರ್ತೀರಿ ಅನ್ನೋದಾದ್ರೆ ಅಲ್ಪಸಂಖ್ಯಾತರಲ್ಲೂ ಕೂಡ ಒಳ ಮೀಸಲಾತಿಯನ್ನು ತರಬೇಕಲ್ಲ. ನನ್ನ ವಾದ ಅದರಲ್ಲಿ ಬಹುದೊಡ್ಡವಾಗಿ ಕ್ಲಿಯರ್ ಆಗಿದೆ. ಯಾಕೆ ಅಂತಂದ್ರೆ ಜೈನರ ಸಂಖ್ಯೆ ಎಷ್ಟಿದೆ, ಕ್ರೈಸ್ತರ ಸಂಖ್ಯೆ ಎಷ್ಟಿದೆ, ಮುಸ್ಲಿಮರ ಸಂಖ್ಯೆ ಎಷ್ಟಿದೆ, ಬೌದ್ಧರ ಸಂಖ್ಯೆ ಎಷ್ಟಿದೆ, ಸಿಗಬೇಕಾಗಿರುವಂಥ ಮೀಸಲಾತಿಯನ್ನು ಯಾರು ಪಡ್ಕೊಳ್ತಾ ಇದ್ದಾರೆ? ನಿಮ್ಮ ವಾದ ಏನು? SC/ST ಯಲ್ಲಿ ನಿಮಗೆ ಒಳ ಮೀಸಲಾತಿಯನ್ನು ತಂದುಕೊಟ್ರೆ ಯಾರು ಅತ್ಯಂತ ಹಿಂದುಳಿದಿದ್ರೆ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ. ಗುತ್ತಿಗೆ ಮೀಸಲಾತಿ ಬಳಿಕ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿಯನ್ನು ತರ್ತಾ ಇರೋದು. ವಸತಿ ಯೋಜನೆಯಲ್ಲೂ ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಅವರು. ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ ಅಂತಂದ್ರೆ ಇಲ್ಲ, ಕಟ್ಸಿರುವಂಥ ವಸತಿ ಏನಿದಾವೆ ಮನೆಗಳೆಲ್ಲ ಅವು ಹಂಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಅಟ್ಲೀಸ್ಟ್ ಇದನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ರೆ ಅವರಿಗಾದ್ರೂ ಸಿಗುತ್ತೆ ಅಂತ ಹೇಳಿ, ಅವರಿಗಾದ್ರೂ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಅದರ ಬಗ್ಗೆ ಇನ್ನೊಂದು ಹೇಳ್ತಾರೆ ಅವರು. 10 ಇದ್ದಿದ್ದು ಈಗ 15%ಗೆ ಹೆಚ್ಚಳವಾಗಿದೆ. ನಗರ ಪ್ರದೇಶದಲ್ಲಿರುವಂಥವ್ರಿಗೆ ಇದು ಯಾವುದು ಲಾಭ ಆಗ್ತಾ ಇರಲಿಲ್ಲ, ಹಾಗಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇದು ಇನ್ನೊಂದು ರೀತಿಯಲ್ಲಿದೆ. ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಬಿಟ್ಟು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋ ರೀತಿಯಲ್ಲಿದೆ. SC/ST ವಸತಿ ಯೋಜನೆ ಬಿಟ್ಟು ಉಳಿದಿದ್ದೆಲ್ಲದಕ್ಕೂ ಕೂಡ ಇದು ಅನ್ವಯವಾಗತ್ತೆ. ಅಲ್ಲಿ ಮುಟ್ಟುಬಿಟ್ರೆ ನರಕ ತೋರಿಸ್ಬಿಡ್ತಾರೆ. ನಗರ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಕಡಿಮೆ ಇಲ್ಲ, ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ. ಬಟ್ ಅವ್ರಿಗೆ ಸಿಗಬೇಕಾಗಿರುವಂಥ ಫೆಸಿಲಿಟಿಗಳು ವಸತಿಯಲ್ಲಿ ಸಿಗ್ತಾ ಇಲ್ಲ, ಮನೆ ಕಟ್ಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ಮನೆಗಳಲ್ಲಿ ಸಿಗಬೇಕು ಅನ್ನುವಂಥ ಲೆಕ್ಕಾಚಾರ ನಿಮ್ಮದು. ಅದರ ಜೊತೆಗೆ BJPಯಲ್ಲಿ ನಗರ ಪ್ರದೇಶದ ವೋಟರ್ಸ್ಗಳು ಜಾಸ್ತಿ ಇದ್ದಾರೆ. ಈ ಮೂಲಕವಾಗಿ ಅಲ್ಲಿ ಮುಸ್ಲಿಮರನ್ನ ತಂದಿಟ್ರೆ, ಅಲ್ಪಸಂಖ್ಯಾತರನ್ನ ತಂದಿಟ್ರೆ ವೋಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಭಾಳ ಕಡಿಮೆ. ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದ್ದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇದ್ದ 10% ಇದ್ದ 15% ಮಾಡಿದ್ವಿ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15% ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ಸಮುದಾಯಗಳಿಗೂ ಇರ್ತದೆ, SC/STಗೆ ಇರ್ತದೆ, ಜನರಲ್ ಇರ್ತದೆ. ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ, ಅಂಬೇಡ್ಕರ್ ಯೋಜನೆ ಬೇರೆ, ಹಿಂಗೆ ಇರ್ತದೆ. ಜನರಲ್ ಆಗಿನೂ ಇರ್ತದೆ, ಸ್ಪೆಸಿಫಿಕ್ ರಿಸರ್ವೇಷನ್ ಇರ್ತದೆ. ಏನ್ರಿ ಹೆಚ್ಚಳಕ್ಕೆ ಕಾರಣ ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ರಾಜ್ಯದ ಸಚಿವ ಸಂಪುಟದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲ ನಿಗಮಗಳಲ್ಲಿ ಆಶ್ರಯ ಮನೆಗಳಿಗೆ ಏನು ಹಣವನ್ನ ಕೊಡ್ತಾರೆ, ಇದರ ಮೀಸಲಾತಿಯ ಪ್ರಮಾಣವನ್ನ ಮುಸಲ್ಮಾನರಿಗೆ 10% ಇಂದ 15%ಗೆ ಏರಿಸಿರುವಂತದ್ದು ಅತ್ಯಂತ ಕಳವಳಕಾರಿಯಾದಂತ ಸಂಗತಿ. ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತಾಗಿದ್ರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯವಾದಂತ ಸಂಗತಿ. ಮುಸಲ್ಮಾನರಿಗೆ ಆದ್ಯತೆಯನ್ನ ತೆಗೆದುಕೊಂಡಿರುವಂತದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದೆ. ಗುತ್ತಿಗೆಯ ಮೀಸಲಾತಿಯೇ ರಾಷ್ಟ್ರಪತಿಯ ಅಂಗಳದಲ್ಲಿರುವಂತಹ ಸಂದರ್ಭದಲ್ಲಿ ಆಶ್ರಯ ಮನೆಗಳಿಗೆ ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿಯನ್ನ ಜಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು ಯಾವ ರೀತಿಯಾದಂತ ನಡೆ ಎನ್ನುವುದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ಪ್ರತಿಯೊಂದು ಊರಿನಲ್ಲೂ ಮತೀಯ ಆಧಾರದ ವಿಭಜನೆಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದೆ. ಬಡವರು ಎಲ್ಲ ಜಾತಿಲೂ ಇದ್ದಾರೆ, ಮನೆ ಇಲ್ದಿರೋರು ಎಲ್ಲ ಜಾತಿಲೂ ಇದ್ದಾರೆ.
ವಸತಿ ರಹಿತರನ್ನ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ, ಅದ್ರ ಬದಲಿಗೆ ವಸತಿ ರಹಿತರ ಎಲ್ಲ ಬಡವರಿಗೆ ಇರ್ರೆಸ್ಪೆಕ್ಟ್. ನನ್ನ ಸಹೋದ್ಯೋಗಿ ರವೀಶ್, ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಒಂದರ್ಥದಲ್ಲಿ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥದ್ದು ಸರಿಯಾಗಿತ್ತೇನೋ ಆ ವಿಚಾರದಲ್ಲಿ? ಈಗಾಗಲೇ ಜಾತಿ ಸಮೀಕರಣವನ್ನು ನಾವು ಸರ್ವೆಯನ್ನು ಮಾಡ್ತಾ ಇದ್ದೀವಿ, ಯಾರಾದರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತಿದ್ದಾರೆ, ಅದರ ಜೊತೆಗೆ ವಸತಿ ರಹಿತವಾಗಿರುವಂಥವ್ರದ್ದು ಒಂದು ಆ್ಯಡ್ ಆನ್ ಮಾಡಿಬಿಟ್ಟು ಆ ಸರ್ವೆಯನ್ನು ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಾವು ಎಲ್ಲರಿಗೂ ಮೀಸಲಾತಿಯಲ್ಲಿ ಮನೆಗಳನ್ನು ಕೊಡ್ತೀವಿ ಅನ್ನೋ ಯೋಚನೆಯನ್ನು ಯಾಕೆ ಸರ್ಕಾರ ಮಾಡಬಾರ್ದು ಅಂತ? ಅರುಣ್, ಎಲ್ಲ ಒಂದು ಕಡೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ BJP ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಕಿತ್ತಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ, ಅದು ಮುಂದುವರಿತಾ ಇದೆ, ಈಗಲೂ ಕೂಡ ಅದು ಮುಂದುವರೆದಿದೆ, ಅದು ಒಂದು ವಿಚಾರ. ಆದರೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ವಸತಿ ಯೋಜನೆಗಳಲ್ಲೇ ಆ ಒಂದು 15% ಮೀಸಲಾತಿಯನ್ನು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಅದರ ಅನ್ವಯ ನಾವು ಕೂಡ ರಾಜ್ಯ ಸರ್ಕಾರ ತರುವಂಥ ವಸತಿ ಯೋಜನೆಗಳಲ್ಲಿ ಆ ಒಂದು 15% ಮೀಸಲಾತಿಯನ್ನು ಈಗ ಕೊಡ್ತಾ ಇದ್ದೇವೆ ಅನ್ನೋ ಸಮರ್ಥನೆಯನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈಗ ಸಿ ಟಿ ರವಿ ಮಾತನಾಡಿರ್ತಕ್ಕಂಥ ಸಿ ಟಿ ರವಿ ಅವರು ಅದಕ್ಕೆ ಅಗತ್ಯ ದಾಖಲೆಗಳಿದ್ರೆ ಇಲ್ಲ ನಾವು ಕೊಟ್ಟಿಲ್ಲ ಅಂತ ಅದು ಕಾಂಗ್ರೆಸ್ನ ಮುಂದೆ ಇಟ್ಟು ಅವರು ಕೂಡ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡಬೇಕಾಗತ್ತೆ. ಇನ್ನೊಂದು ಕಡೆ ಈ BJPಯ ನಾಯಕರುಗಳಿಗೆ ಒಂದು ಮಾತುಗಳಿಗೆ ನಾವು ಯಾವುದೇ ರೀತಿಯ ಸೊಪ್ಪು ಹಾಕೋದಿಲ್ಲ, ನಾವು ವಸತಿ ರಹಿತರಿಗೆ ಕೊಡೋದಕ್ಕೆ ನಾವು ಮುಂದಾಗಿದ್ದೇವೆ, ಇದರಲ್ಲಿ ರಾಜಕಾರಣ ಬೆರೆಸೋದಿಲ್ಲ ಅಂತಲೂ ಕೂಡ ಇದೇ HK ಪಾಟೀಲ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ 10% ಇತ್ತು, ಅದನ್ನು 15%ಗೆ ಹೆಚ್ಚಳ ಮಾಡಿದ್ದೇವೆ. ಜೊತೆಗೆ ಎಲ್ಲ ಒಂದು ಕಡೆ ವಸತಿ ರಹಿತರು ಅಂತ ಹೇಗೆ ನೀವು ಅವರನ್ನು ನೀವು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳಿದಾಗ ಅಧ್ಯಯನ ವರದಿಗಳನ್ನು ಆಧರಿಸಿ ಮುಸ್ಲಿಮರಲ್ಲಿ ಭಾಳಷ್ಟು ಮಂದಿ ಒಂದು ರೀತಿಯಲ್ಲಿ ವಸತಿ ರಹಿತರು ಇದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಅವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಗಳಿಗೋಸ್ಕರವಾಗಿ ನಾವು ಮೀಸಲಾತಿ ಹೆಚ್ಚಳವನ್ನು ಮಾಡ್ತಾ ಇದ್ದೇವೆ ಅನ್ನೋ ಸಮರ್ಥನೆಗೆ ಇಳಿದಿದ್ದಾರೆ. ಯಾಕೆಂದರೆ ಈ ಹಿಂದೆ ಗುತ್ತಿಗೆ ಮೀಸಲಾತಿ ವಿಚಾರದಲ್ಲೂ ಕೂಡ ಸರ್ಕಾರ ಕೈ ಸುಟ್ಕೊಂಡಿತ್ತು, ಇನ್ನೂ ಕೂಡ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಅದಕ್ಕೆ ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದೆ. ಈ ನಡುವೆ ಎಲ್ಲ ಒಂದು ಕಡೆ ಈ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಯಾವುದೇ ರೀತಿಯ ನಿಯಮಾವಳಿಗಳಿಗೆ ತಿದ್ದುಪಡಿ ತರಬೇಕಾಗಿಲ್ಲ, ಸಂಪುಟ ಅನುಮೋದನೆ ಸಾಕು, ಜೊತೆಗೆ ಆದೇಶ ಹೊರಡಿಸ್ಬಿಟ್ರೆ ಸಾಕು ಅಂತ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಹೇಳ್ತಾ ಇದೆ, ಅಲ್ಪಸಂಖ್ಯಾತರು ಅಂದ ತಕ್ಷಣ ಕೇವಲ ಮುಸ್ಲಿಮರಷ್ಟೇ ಅಲ್ಲ, ಎಲ್ರಿಗೂ ಕೂಡ ಇದ್ರು ಸಿಗುತ್ತೆ ಅನ್ನೋದು ಕೂಡ ಸರ್ಕಾರದ ಸಮರ್ಥನೆ. ಹಾಗಾಗಿ ಕೇಂದ್ರ ಸರ್ಕಾರವೇ ಈ ಒಂದು ನಿಯಮಾವಳಿಗಳನ್ನು ಜಾರಿಗೆ ತಂದಿದೆ ಇಲ್ವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಾಗುತ್ತೆ. ಹಾಗಾಗಿ SC ST ಅನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಯೋಜನೆಗಳಿಗೆ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ನಿಯಮಾವಳಿಗಳು ಬರುತ್ತೆ ಕಾದು ನೋಡಬೇಕು ಅವರು. ಓಕೆ ರವೀಶ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅದರಲ್ಲಿ ಡಾಮಿನೇಟ್ ಯಾರಿದ್ದಾರೆ ಅನ್ನೋದಂತೂ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಇದೆ. ಅದು ಯಾರಿಗೆ ಸಿಗುತ್ತೆ ಅನ್ನುವಂಥದ್ದಾದರೂ ಸರ್ಕಾರ ನೋಡೋಣ ಏನು ಮಾಡುತ್ತೆ ಅಂತ.